ಇಂಥ ಹೋರಾಟಗಾರ ಇದ್ದು ಇಲ್ಲಿ ಇಷ್ಟು ಕಟ್ಟಡ ಹಾಕಿ ಬಿಟ್ಟಿಯಲ್ಲ ಅಂತ ಹೇಳಿ ಸತ್ಯ ಒಪ್ಕೊಂಡು ಕಟ್ಟಡ ಹಾಕಿ ಬಿಟ್ಟಿಯ ಹೊಡೆದು ಕಳಿಸಿನ ಒಳ್ಳೆಯರಿಗೆ ಹೊಡೆದು ನೀವು ನಾಯಿ ಮರಿನೇ ಹೋಗಿ ಭಿಕ್ಷೆಗೆ ತುಂಬಿ ಕಳಿಸ್ತೇವೆ ಇಲ್ಲೇ ಇದ್ದಾರೆ ಇಬ್ರು ಸುರಿಗಿದ್ದಾರೆ. ಇದರ ವೀಕ್ಷಣೆಗೆ ನಾವು ಊರನ್ನು 6-8 ತಿಂಗಳ ಹಿಂದೆ ಪಟ್ಟಣ ಪಂಚಾಯತು ಸಾಮಾನ್ಯ ಸಭೆಯಲ್ಲಿ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದ್ದೆ. ನೀವು ಮಾಧ್ಯಮದವರು ಕೂಡ ಇದ್ರಿ, ಪತ್ರಿಕೆಯಲ್ಲೂ ಕೂಡ ಬಂದಿತ್ತು. ಘನತ್ಯಾಜ್ಯ ವಿಲೇವಾರಿ ಘಟಕದ ಎದುರುಗಡೆ ಮನೆ ಒಡೆದಂಥ ಕಸ ಇನ್ನಿತರ ತ್ಯಾಜ್ಯಗಳನ್ನ ತಂದು ಅಲ್ಲಿ ಸುರಿತಾ ಇದ್ದಾರೆ. ಅದನ್ನು ತಕ್ಷಣದಲ್ಲಿ ಸ್ಟಾಪ್ ಮಾಡ್ತೀರಿ, ತಂದು ಹಾಕೋರ ಮೇಲೆ ಕಠಿಣ ಕ್ರಮ ತಗೊಳ್ರಿ ಅಂತ ನಾನು ಮೀಟಿಂಗಲ್ಲಿ ಪ್ರಸ್ತಾಪ ಮಾಡಿದೆ. ಅವರು ಅಧಿಕಾರಿಗಳು ಇಲ್ಲ ಅದನ್ನು ನಾವು ತೆರವುಗೊಳಿಸ್ತೀವಿ, ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದರು. ಇಲ್ಲಿವರೆಗೆ ಯಾವುದೇ ರೀತಿಯ ಕ್ರಮವನ್ನು ತಗೊಳ್ಳಿಲ್ಲ. ಕಸದ ಈಗ 1000 ಗಟ್ಟಲೆ ಟ್ರಿಪ್ ತಂದು ಕೆಡಗಿದ್ದಾರೆ. 5 ಎಕರೆ ಇರೋಂಥ ಒಂದು ಪ್ರದೇಶ. ಎಷ್ಟು ಟಮಾಟ ನಂಬರು 154 ಇದರಲ್ಲಿ ಈ ರೀತಿ ತ್ಯಾಜ್ಯವನ್ನು ತಂದು ಕೆಡಗಿದ್ದಾರೆ. ನಮ್ಮ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಾಗೆ ಕಾಣ್ತದೆ. ಯಾಕಂತಂದರೆ ಇದು ಜೋಗ್ ಹೋಗುವಂಥ ಮುಖ್ಯ ರಸ್ತೆಯಲ್ಲಿ ಈ ರೀತಿಯ ತ್ಯಾಜ್ಯ ವಸ್ತುಗಳು ಕಣ್ಣಿಗೆ ಕಾಣ್ತಾ ಇದೆ. ಈ ಕಸದಿಂದ ಇಲ್ಲಿ ಆಜುಬಾಜು ಇರುವಂಥ ಜಮೀನು ಯಾರು ಗದ್ದೆ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಇದೆಲ್ಲ ಮಳೆಯಲ್ಲಿ ನೀರು ಗದ್ದೆಯಿಂದ ಇಲ್ಲೇ ದೊಡ್ಡ ಪ್ರಮಾಣದಲ್ಲಿ ನೀರು ಹೋಗ್ತದೆ, ಅದ್ರ ಮೇಲೆ ಹಾದು ಹೋಗ್ತದೆ ನೀರು. ಆ ನೀರೆಲ್ಲ ಗದ್ದೆಗೆ ಹೋಗ್ತದೆ. ಗದ್ದೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಫಸ್ಟ್ ಆಫ್ ಆಲ್ ಘನತ್ಯಾಜ್ಯ ವಿಲೇವಾರಿ ಘಟಕ ನಮ್ಮ ಹೊಸೂರಲ್ಲಿ ಮಾಡಿರೋದೇ ಒಂದು ಘನಘೋರ ತಪ್ಪು. ಅದು ಈಗ 25-30 ವರ್ಷದ ಹಿಂದೆ ಇಲ್ಲಿ 33 ಎಕರೆನ ಗೋಮಾಳ ಇರೋಂಥ ಜಾಗನ ಇವರು ಲೀಜಿಗೆ ಪಡೆದು ಅಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಾವು ಪ್ರಾರಂಭ ಮಾಡಿದ್ವಿ. ಆಗ ನಮ್ಮ ಊರಿನ ಎಲ್ಲ ಹಿರಿಯರು ನಾವೆಲ್ಲ ಸೇರಿ ಆ ಟೈಮ್ನಲ್ಲಿ ನಾವು ಒಂದು ಪ್ರತಿಭಟನೆ ಮಾಡಿ ಅಲ್ಲಿ ಸ್ಟಾಪ್ ಮಾಡಿಸಿದ್ರೆ ನಾವು ಬುದ್ಧಿವಂತರಾಗಿದ್ವಿ. ಆ ಸಂದರ್ಭದಲ್ಲಿ ಅದು ಮಾಡದೆ ಆ ಟೈಮ್ನಾಗ ಕೊಟ್ಟಿದ್ದೆ ನಮ್ಮದು ಒಂದು ತಪ್ಪಿನ ಕೆಲಸ ಆಗಿದೆ. ಅದರಿಂದ ಇಲ್ಲಿ ವಾಸ್ತವ ಇರುವಂಥ ನಮ್ಮ ಈ ಆಜುಬಾಜು ಮನೆ ಲಕ್ಷ್ಮೀನಗರ ಇರ್ಬೋದು, ಆ ಕಡೆ ನಮ್ಮದು ಬೇಡ್ಕಣಿ ರೋಡಿನವರಿಗೂ ಇರೋವಂಥ ಗದ್ದೆಯಲ್ಲಿ ಮನೆ ಕಟ್ಕೊಂಡವರಿಗೆ ವಾಸ್ತವ್ಯ ಮಾಡೋದು ತೀರಾ ಕಷ್ಟ ಆಗಿದೆ. ನೊಣ ಸೊಳ್ಳೆ ಸಾಯಂಕಾಲ 6 ಗಂಟೆಯಿಂದ ಬಂದರೆ ನಂತರದಲ್ಲಿ ಇಲ್ಲಿ ಕೆಟ್ಟ ಸ್ಮೆಲ್ಲು ಬರ್ತದೆ. ವರ್ಷ ನಮ್ಗೆ ಗೊತ್ತಿದೆ, ಯಾಕಂದ್ರೆ ನಾನು ಪಟ್ಟಣ ಪಂಚಾಯತ್ 3 ಸರಿ ಕೌನ್ಸಿಲರ್ ಆಗಿ ನಾನು ನೋಡಿದ್ದೀನಿ. ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ತಂದು ಹಾಕೋಂಥ ದುಡ್ಡು ಕಸ ಹೇಗೆ ಹೋಗಿ ಲೋಡ್ಗಟ್ಟಲೆ ಹಾಕ್ತೀವಿ, ದುಡ್ಡು ಹಾಗೆ ಕೋಟಿಗಟ್ಟಲೆ ತಗೊಂಡು ಹೋಗಿ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ದುಡ್ಡು ಹಾಕ್ತಾರೆ. ಅದು ಯಾವ ರೀತಿ ಸಮರ್ಪಕ ಆಗ್ತದೆ, ಅದನ್ನ ಯಾರು ಬಂದು ನೋಡ್ತಾರೋ ಅದು ಜನರಿಗೆ ತಿಳಿತಲ್ಲ. ಅದೆಲ್ಲ ಜನರ ದುಡ್ಡು. ಈಗ ಇಲ್ಲಿರೋಂಥ ಕಸನ ಮತ್ತೆ ಒಳಗೆ ತಗೊಂಡು ಹೋಗಿ ಹಾಕೋದಿದ್ರು ಮತ್ತೆ ಟೆಂಡರ್ ಕರೆದು ಲಕ್ಷಾಂತರ ರೂಪಾಯಿ ಮತ್ತೆ ಫೋಲ್ ಆಗ್ತದೆ. ಅದು ಯಾರ್ದು? ಜನರದ್ದೆಲ್ಲ, ಜನಸಾಮಾನ್ಯರು ತೆರಿಗೆ ದುಡ್ಡಾಗೆ ಮತ್ತೆ ಮಾಡ್ಬೇಕತ್ತ. ಇವ್ರು ಮೊದಲೇ ಕ್ರಮ ತಗೊಂಡು ಅದ್ರ ಮೇಲೆ ಏನಾದ್ರು ಕ್ರಮ ತಗೊಂಡು ಅಥವಾ ಕಸನ ಮೊದಲಲ್ಲಿ ಒಳಗೆ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡಿದರೆ ಈ ರೀತಿ ಆಗ್ತಿರಲಾಯಿತು. ಈಗ ಪತ್ರಿಕಾ ಮುಖಾಂತರ ನಾವು ಊರವರೆಲ್ಲ ಕೇಳ್ಕೊಳ್ತಾ ಇರೋದಿಷ್ಟೇ, ಈ ತಕ್ಷಣದಲ್ಲಿ 15 ದಿನದ ಒಳಗೆ ಈ ಕಸನ ತೆರವುಗೊಳಿಸ್ಕೊಟ್ರೆ ಸರಿ ಆಯಿತು. ಇಲ್ಲಾಂದರೆ ಊರವರೆಲ್ಲ ಸೇರಿ ರಸ್ತೆ ತಡೆದು ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭ ಎಚ್ಚರಿಕೆ ಕೊಡ್ತಾಯಿದ್ದೀವಿ. ಜೊತೆಗೆ ನಮ್ಮ ಊರಿನ